ನೂರಾರು ಕೆರೆಗಳನ್ನ ಬೆಂಗಳೂರು ಇರ್ಬೋದು, ರಾಮನಗರ ಇರ್ಬೋದು, ಕೋಲಾರ ಇರ್ಬೋದು, ಬೆಂಗಳೂರು ಸುತ್ತಮುತ್ತ ಭವಿಷ್ಯದಲ್ಲಿ 10-15-20 ವರ್ಷಕ್ಕೆ ಬೆಂಗಳೂರು ಅಂದ್ರೆ ಬರೀ ಬೆಂಗಳೂರಲ್ಲ, ಸುಮಾರು 100 ಕಿಲೋಮೀಟರ್ ರೇಡಿಯಸ್ ಬೆಂಗಳೂರು ಆಗ್ತದೆ. ಇಡೀ ಪ್ರಪಂಚದ ಜನ ಬಂದು ಬೆಂಗಳೂರು ಕೆಲಸದಾಗ್ತದೆ. ಆ ವಾತಾವರಣಕ್ಕೆ ಪುಷ್ಟಿ ನೀಡಿದಂತವ್ರು, ಅಡಿಪಾಯ ಆಗ್ತಂತವ್ರು, ಕೆಟ್ಟದಂತವ್ರು ನಮ್ಮೆಲ್ಲರೂ ಹೆಮ್ಮೆ ಕೆಂಪೇಗೌಡರು ಅಂತ ಕೆಂಪೇಗೌಡರನ್ನ ನಾವಿವತ್ತು ಸ್ಮರಿಸ್ತಾ ಇದ್ದೀವಿ. ಅವರ ಆದರ್ಶಗಳನ್ನ, ಗುಣಗಳನ್ನ ನಾವು ಪಾಲಿಸಬೇಕು. ಎಲ್ಲರನ್ನ ಸಹ ಜೊತೆ ತಗೊಂಡೋಗ್ಬೇಕು. ಎಲ್ಲ ಜಾತಿ ಜನಾಂಗಗಳನ್ನ ನಾವು ವಿಶ್ವಾಸದಲ್ಲಿರ್ಬೇಕು. ಎಲ್ಲರ ಅಭಿವೃದ್ಧಿನೂ ನಾವು ಬಯಸಬೇಕು. ಎಲ್ಲದನ್ನು ಸಹ ಸಹಿಸ್ಕೊಬೇಕು. ಪರರ ಏಳಿಗೆ ನಮ್ಮ ಏಳಿಗೆ ಅಂತೇಳಿ ಭಾವಿಸ್ತಾ ಇದ್ರು ಕೆಂಪೇಗೌಡರು. ಆ ಕುಲದ ನಾವುಗಳೆಲ್ಲರೂ ಸಹ ಜೊತೆಲಿ ಇಟ್ಕೊಂಡೋಗಿ ನಾಡಿನ ಘಟ್ಟನ, ಶಿಡ್ಲಘಟ್ಟನ ಅಭಿವೃದ್ಧಿ ಮಾಡೋಣ ಅಂತೇಳಿ ಭಾವಿಸಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ಆಚರಣಾ ಸಮಿತಿಗೆ ಧನ್ಯವಾದಗಳು ತಿಳಿಸಿ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಕೆಂಪೇಗೌಡ. ಧನ್ಯವಾದಗಳು. ಪುಟ್ಟ ಆಂಜನಪ್ಪ ಧನ್ಯವಾದಗಳನ್ನು ತಿಳಿಸ್ತಾ ಬಸವನಹಳ್ಳಿ ವೆಂಕಟೇಶ್ವರ ಅವರದ್ದು ದಯವಿಟ್ಟು ವೇದಿಕೆ ಮೇಲೆ ಆಚರಣೆಯಾಗಬೇಕೆಂದು ವಿನಂತಿಯನ್ನು ಮಾಡ್ತಾ, ಮತ್ತೊಬ್ಬ ಸಮಾಜ ಸೇವಕರಾದಂಥ ರಾಮಚಂದ್ರ ಗೌಡ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು 2 ನಿಮಿಷಗಳ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ನಾಡಪ್ರಭು, ನಾಡದೊರೆ, ಈ ದಿನ ಏನು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಗುರುಬಾಂಧವರಿಗೆಲ್ಲ ಶುಭಾಶಯ ತಿಳಿಸ್ತಾ, ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಪುಟ್ಟರಾಜನಪ್ಪರು, ರಾಜೇಗೌಡರು, ಇದ್ದಿದ್ರ ನಮ್ಮ ಮುಖಂಡರಿಗೂ ಈ ದಿನ ಏನು ಕೆಂಪೇಗೌಡರು ನಾಡಪ್ರಭು ಅಂತ ಯಾಕಂತ ಪ್ರಪಂಚಕ್ಕೆ ತೋರಿಸಿರ್ತಕ್ಕಂಥ ಕೆಂಪೇಗೌಡರು 500 ವರ್ಷದ ಹಿಂದ್ಗಡೆ ಯಾವುದೇ ಸೌಲಭ್ಯಗಳಿಲ್ಲ. ನಮ್ಮ ಪುಟ್ಟರಾಜನಪ್ಪರು ಹೇಳ್ದಂಗೆ ಯಾವುದೇ ಒಂದು ಕಂಪ್ಯೂಟರ್ ಇರಲಿಲ್ಲ. ಆದರೂ ಕೂಡ 500 ವರ್ಷಗಳ ಹಿಂದೆ ಎಲ್ಲ ಕುಲ ಬಾಂಧವರಿಗೆ, ಎಲ್ಲ ಕುಲಕ್ಕೆ ಪೇಟೆಗಳನ್ನು ಕಟ್ಟಿ ಎಲ್ಲ ಸಮಾಜಕ್ಕೆ ಕೆಲಸವನ್ನು ಕೊಟ್ಟು, ವ್ಯಾಪಾರಕ್ಕೆ ಕೊಟ್ಟು, ಇವತ್ತು ಏನು ನಾಡಪ್ರಭು ಕೆಂಪೇಗೌಡರು ನಮ್ಮ ದಿಕ್ಸೂಚಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕುಲಬಾಂಧವರು ಇವತ್ತು ವಿಧಾನಸಭೆಯಲ್ಲಿರ್ತಕ್ಕಂಥ ಶಿಡ್ಲಘಟ್ಟದಲ್ಲಿ ಕೂಡ ಸಾಕಷ್ಟು ಯುವಕರು ಇವತ್ತು ಎಲ್ಲ ತಂದೆಗಳನ್ನ ನಮ್ಮ ಕೈಯಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಶಿಡ್ಲಘಟ್ಟನ್ನು ಕೂಡ ಅತಿ ದೊಡ್ಡ ಮಟ್ಟಕ್ಕೆ ರೇಷ್ಮೆ ನಗರನ ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಎತ್ತಿಡಬೇಕು. ಈ ದಿನ ಏನು ನಾವೆಲ್ಲ ಕುಲಬಾಂಧವರು ಆಚರಣೆ ಮಾಡ್ತಾ ಇದ್ದೀವಿ, ಒಂದು ಆದರ್ಶ ಆಗ್ಬೇಕು ಅಂತೇಳಿ ಈ ಒಂದು ವಿಷಯ ನಾವತ್ತು ನಮ್ಮ ಕುಲಬಾಂಧವರಿಗೆಲ್ಲರಿಗೂ ಇವತ್ತು ಕೆಂಪೇಗೌಡರ ದಿನ ಆಚರಣೆಯನ್ನ ಶುಭಾಶಯಗಳನ್ನು ಹೇಳ್ತಾ ಈ ಒಂದು 2 ಮಾತು ಆಳಕ್ಕೆ ಅವಕಾಶ ಕೊಡುವಂತ ಎಲ್ಲ ಕುಲಬಾಂಧವರಿಗೆ ನಮಸ್ಕಾರ, ಧನ್ಯವಾದಗಳು. ರಾಮಚಂದ್ರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಬ್ಬ ಸಮಾಜ ಸೇವಕರಾದಂತಹ ರಾಜೀವ್ ಗೌಡ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಮೂಲೆಗಳಿಂದಲೂ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 1000 ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ. ತಮ್ಗೆಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕೆಂಪೇಗೌಡ ಜಯಂತಿಯ ಆಚರಣೆಯ ವೇದಿಕೆಯಲ್ಲಿ ಆಸೀನರಾಗಿರುವಂತ ನಮ್ಮ ಸಿ.ಕಂ ರಾಮಚಂದ್ರ ಗೌಡರು ಇರ್ಬೋದು, ಪುಟ್ಟರಾಜನಪ್ಪನ ಇರ್ಬೋದು, ಹಾಗೂ ಎಲ್ಲ ಇಲ್ಲಿ ಭಾಗಿಯಾಗಿದ್ದಾರೆ. ಬಹುಶಃ ಇಲ್ಲೆಲ್ಲ ಇದ್ದಾರೆ. ಈಗ ನಮ್ಮ ತಾಲೂಕಿನ MLA ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಹಾಗೂ ನಮ್ಮ ಇವರು ಇರ್ಬೋದು, ಎಲ್ಲ ಅಧಿಕಾರಿಗಳು ವರ್ಗದವರು ಇರ್ಬೋದು, ಆರಕ್ಷಕ ವರ್ಗದವರು ಇರ್ಬೋದು, ಎಲ್ಲರೂ ಕೂಡ ಸಂಪೂರ್ಣವಾಗಿ ಯಾವುದೇ ಪಕ್ಷ ಭೇದ ಇಲ್ಲದೆ ಈ ಒಂದು ಕೆಂಪೇಗೌಡ ಜಯಂತಿಯನ್ನ ಯಾವುದೇ ಒಂದು ಜಾತಿ ಭೇದ ಇಲ್ಲದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜನಾಂಗದವರು ಕೂಡ ನಮ್ಮ ಕೆಂಪೇಗೌಡ ಜಯಂತಿ ಹೋಗಿ ನಾವೆಲ್ಲರೂ ಕೂಡ ಆಗಮಿಸಿದ್ರೆ ನಮ್ಗೆಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಈಗ ನಾವೆಲ್ಲ ಕೆಂಪೇಗೌಡ